ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ ಟ್ರ್ಯಾಕ್ಟರ್ ಮೂಲಕ ತುಂಬಿಕೊಂಡು ಹೋಗುವ ದಂಧೆಕೋರರು ಇಡೀ ಡಿಪಾರ್ಟ್ಮೆಂಟ್ ತಮ್ಮ ಕೈಯಲ್ಲಿದೆ ಎಂಬಂತೆ ವರ್ತಿಸುತ್ತಾ ಹಗಲು ಎನ್ನದೆ ರಾತ್ರಿ ಎನ್ನದೆ ರಾಜರೋಷವಾಗಿ ಅಕ್ರಮ ಮರಳು ಸಾಗಿಸುವುದು ಯಡ್ಡಳ್ಳಿ ಹಾಗೂ ಹೊರುಂಚ ಗ್ರಾಮದಲ್ಲಿ ಕಂಡುಬರುತ್ತೆ. ಈ ಅಕ್ರಮ ಮರಳು ಸಾಗಾಟಕ್ಕೆ ಕಡಿವಾಣ ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳು ನೆಪಕ್ಕೆ ಮಾತ್ರ ಬಂದು ಹೋಗ್ತಾರೆ ಎಂಬುದು ಸಾರ್ವಜನಿಕರ ಆಕ್ರೋಶವಾಗಿದೆ. ಭೂಗಣಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮಾಹಿತಿ ಕೊಟ್ಟರೂ ಅಕ್ರಮ ಮರಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪಿಸುತ್ತಾರೆ. ಮೇಲಧಿಕಾರಿಗಳು ಅಕ್ರಮ ಮರಳುಗಾರಿಕೆ ನಡೆಯುವ ಸ್ಥಳಕ್ಕೆ ಬರುವ ಮಾಹಿತಿಯನ್ನು ಸ್ಥಳೀಯ ಅಧಿಕಾರಿಗಳು ಮರಳು ತುಂಬುವವರಿಗೆ ನೀಡುತ್ತಾರೆ. ಗ್ರಾಮಗಳಿಗೆ ಹೋಗುವ ರಸ್ತೆಯಲ್ಲಿ ಅಧಿಕಾರಿಗಳು ಹೋಗುವುದನ್ನ ಮಾಹಿತಿ ಕೊಡಲು ಕಾವಲುಗಾರರನ್ನು ಕೂಡ ನೇಮಕ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ದಾಳಿ ಮಾಡಲು ಬಂದಾಗ ಅವರ್ಯಾರೂ ಕೂಡ ಸಿಗೋದಿಲ್ಲ. ಕ್ಷಣ ಮಾತ್ರದಲ್ಲಿಯೇ ಟ್ರ್ಯಾಕ್ಟರ್ಗಳು ಸೇರಿ ಎಲ್ಲರೂ ಕೂಡ ಮಾಯವಾಗ್ತಾರೆ. ಅಪ್ಪಿತಪ್ಪಿ ಬುಟ್ಟಿ ದೋಣಿಗಳು ಮಾತ್ರ ಇವರ ಕಣ್ಣಿಗೆ ಗೋಚರಿಸುತ್ತೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅವುಗಳನ್ನೇ ನಾಶ ಮಾಡಿ ಹೋಗ್ತಾರೆ. ಇನ್ನು ಯಡ್ಡಳ್ಳಿ ಹಾಗೂ ಹೊರುಂಚ ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾ ಹೆಗ್ಗೆಲ್ಲದೆ ನಡೀತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇರ್ತಾರೆ. ಅಧಿಕಾರಿಗಳ ಎದುರಲ್ಲೇ ಟ್ರ್ಯಾಕ್ಟರ್ ಹಾಗೂ ಲಾರಿ ತುಂಬಿಕೊಂಡು ಹೋದ್ರೂ ಕೂಡ ತಮಗೆ ಸಂಬಂಧ ಇಲ್ಲ ಎನ್ನುವ ಹಾಗೆ ಕಣ್ಣು ಮುಚ್ಚಿಕೊಂಡು ಇರ್ತಾರೆ. ತುಂಬಿಕೊಂಡು ಹೋದ ಮರಳನ್ನ ಯಾರಿಗೂ ಗೊತ್ತಾಗದ ಪ್ರದೇಶದಲ್ಲಿ ಅಥವಾ ತಮ್ಮ ಜಮೀನುಗಳಲ್ಲಿ ಮರಳನ್ನ ಸಂಗ್ರಹಿಸಿ ಅವಶ್ಯಕ್ಕೆ ಅನುಗುಣವಾಗಿ ಮಾರಾಟ ಮಾಡ್ತಾರೆ. ಹೀಗೆ ಇಂತಹ ದಂಧೆಯಲ್ಲಿ ತೊಡಗುವವರು ಗ್ರಾಮದ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಾರೆ. ಹಗಲು ರಾತ್ರಿ ಎನ್ನದೆ ಯಡ್ಡಳ್ಳಿ ಹಾಗೂ ಹೊರುಂಚ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ನಡೀತಾನೆ ಇದೆ. ಆದರೆ ಇದನ್ನ ತಡೆಯಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಿಫಲರಾಗಿರುವುದಂತೂ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹೀಗೆ ಅಧಿಕಾರಿಗಳೇ ಗಪ್ಚುಪಾದ್ರೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ಹಣ ನಷ್ಟವಾಗೋದ್ರ ಜೊತೆಗೆ ಜನಸಾಮಾನ್ಯರಿಗೆ ಮನೆ ಕಟ್ಟಿಕೊಳ್ಳಲು ಕೂಡ ಮರಳು ಸಿಗದಂತಾಗಿ ಪರಿತಪಿಸುವಂತಾಗಿದೆ. ಪ್ರತಿನಿತ್ಯ ಅಕ್ರಮ ಮರಳು ಲಾರಿಯಲ್ಲಿ ಸಾಗಿಸಲಾಗ್ತಾ ಇದೆ. ಈ ಮರಳನ್ನ ಸಾಗಿಸಲು ವಿವಿಧ ಇಲಾಖೆಗಳಿಗೆ ಮಾಮೂಲಿ ಕೊಡ್ತಾ ಇದೆ. ಇದರಿಂದ ಪ್ರತಿನಿತ್ಯ ಹತ್ತಿಕುಣಿ ಹೋಬಳಿಯಲ್ಲಿ 20ಕ್ಕೂ ಹೆಚ್ಚು ಲಾರಿಗಳು ಹಾಗೂ ಅನೇಕ ಟ್ರ್ಯಾಕ್ಟರ್ಗಳು ಅಕ್ರಮ ದಂಧೆಯಲ್ಲಿ ಪಾಲ್ಗೊಂಡಿದ್ದು, ಇದಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಗಳು ಅಕ್ರಮಕ್ಕೆ ಸಾಥ್ ಕೊಡುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.